ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ನಾವು ದೈವಸಿದ್ಧಿಯನ್ನು ಇಲ್ಲಿ ಯಾಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೌದು ವೀಕ್ಷಕರೇ, ಇವತ್ತಿನ ದಿನ ಹೇಗೆ ಅಂದರೆ, ಹೊರಗಡೆ ಕಾಲಿಟ್ಟರೆ ಸಾಕು ನೆಗೆಟಿವ್ ನಮಗೆ ಅಟ್ಯಾಕ್ ಮಾಡುತ್ತದೆ. ನೆಗೆಟಿವ್ ಅಂದರೆ, ಈಗ ನಾವೊಂದು ಹೊರಗಡೆ ಎಲ್ಲರೂ ಒಂದು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಅಂದರೆ ಸುಮ್ಮನೆ ಕೆಲವರು ಮಾತಾಡಿಸ್ಕೊತ ಬರ್ತಾರೆ. ಆ ಮಾತಿನ ಅರ್ಥ ಏನು ಗೊತ್ತಾ? ನಮ್ಮಲ್ಲಿರೋ ಪಾಸಿಟಿವನ್ನ ಹೀಲಿಂಗ್ ಮಾಡ್ಕೋಬೇಕು ಅಂತ ಅವ್ರಿಗೆ ಆಸೆ ಅಲ್ಲ ಇದು. ಅದಕ್ಕೋಸ್ಕರ ಮಾತಾಡ್ಸೋದು. ಎಲ್ಲಿಗೆ ಹೋಗಬೇಕು ಸರ್? ಎಲ್ಲೋ ನೋಡಿದ್ದೀನಿ ನಿಮ್ಮನ್ನು, ಈ ಥರ ಅಲ್ಲ. ಅದು ಬರೀ ನಮ್ಮನ್ನು ಅಂತಲ್ಲ, ಕೆಲವು ಹೆಂಗಸರನ್ನು ಮಾತಾಡಿಸ್ತಾರೆ, ಕೆಲವು ಹೆಣ್ಮಕ್ಳನ್ನು ಮಾತಾಡಿಸ್ತಾರೆ, ಇದೇ ರೀತಿಯಲ್ಲಿ. ಅದೇ ಅದಕ್ಕೋಸ್ಕರ ನಾವು ಒಂದು ದೈವಶಕ್ತಿಯನ್ನು ನಾವೆಲ್ಲಿ ಸಿದ್ಧಿ ಮಾಡ್ಕೋಬೇಕು. ಆಗ ನಮಗೆ ಎಲ್ಲವೂ ಅರ್ಥ ಆಗುತ್ತದೆ. ಮೊನ್ನೆ ಹಾಗೆ ನಾನು ಸಿರಸಿಯಿಂದ ಬರುವಾಗ ನಮ್ಮ ದೇವಸ್ಥಾನಕ್ಕೆ ಅವನು ವ್ಯಕ್ತಿ, ಮುಸ್ಲಿಂ ವ್ಯಕ್ತಿ, ಅವನು ಎಲ್ಲಿಗೆ ಹೋಗ್ಬೇಕು ಸಾರ್ ಅಂತಾನೆ. ಸರಿನಾ? ನಾನು ಸುಮ್ಮನೆ ಇದ್ದೆ. ಒಂದ್ಸಲ ಈ ಕಡೆ ತಿರುಗಿ ನೋಡಿದೆ, ಆಮೇಲೆ ಮತ್ತೆ ಸುಮ್ಮನೆ ಜಪ್ಪಂದಿರಂತರ ಮಾಡಿ ಸುಮ್ಮನೆ. ಸರಿ, ಮುಸ್ಲಿಂ ವ್ಯಕ್ತಿಗಳಿಗೆ ಹಿಂದೂ ಧರ್ಮದ ಹತ್ರ ಮಾತಾಡೋ ಅವಶ್ಯಕತೆ ಏನಿದೆ? ಉದಾಹರಣೆ, ಹಿಂದೂ ಧರ್ಮದವರಿಗೆ ಮುಸ್ಲಿಮರ ಹತ್ರ ಮಾತಾಡೋ ಅವಶ್ಯಕತೆ ಏನಿದೆ? ಯಾಕಂದರೆ ನಾನೊಂದ್ಸಲ ದೇವಸ್ಥಾನಕ್ಕೆ ನಡೆದು ಹೋಗುವಾಗ ಅವ್ರ ಮನೆ ಅಲ್ಲಿ ದೇವಸ್ಥಾನದ ಹತ್ರನೇ ಇರ್ತದೆ, ಗೊತ್ತಾಯ್ತಾ? ನನಗೆ ಸುಸ್ತು ಆಯಾಸ ಆಗಿ ಒಂದು ಸ್ವಲ್ಪ ನೀರು ಬೇಕಲ್ಲ ಕುಡಿಲಿಕ್ಕೆ. ಅಲ್ಲಿ ಯಾರೋ ಒಂದು ಹಿಂದೂ ಒಂದು ಮನೆಗಳು ನನಗೆ ಕಾಣಿಸುವುದಿಲ್ಲ. ನಾನು ಅವರಿಗೆ ಕುಡಿಲಿಕ್ಕೆ ಸ್ವಲ್ಪ ನೀರು ಕೇಳ್ತೇನೆ. ಮುಸ್ಲಿಂ ಮನೆಯಲ್ಲಿ ಛಲ್ ಅಂತ ಹೇಳಿದವರು, ಗೊತ್ತಾಯ್ತಾ? ಒಂದು ನೀರು ಕೊಡುವ ಯೋಗ್ಯತೆ ಇಲ್ಲದಿರುವ ಒಂದು ಮುಸ್ಲಿಂ ಜನಾಂಗದವರ ಹತ್ರ ನಾವು ಹಿಂದೂಗಳು ಯಾಕೆ ಮಾತಾಡಬೇಕು? ಒಂದು ಉದಾಹರಣೆ, ಸರಿನಾ? ಇಷ್ಟೇ ಅಲ್ಲ, ಮೊನ್ನೆ ಸಾಗರದಲ್ಲಿ ನಾನು ಅಘೋರೇಶ್ವರ ದೇವ ದರ್ಶನ ಮುಗಿಸಿ ಬರುವಾಗ, ಗೊತ್ತಾಯ್ತಾ, ಅಘೋರೇಶ್ವರ ದೇವರ ದರ್ಶನ ಮುಗಿಸಿ ಬರುವಾಗ ನಾನು ಸಾಗರದಲ್ಲಿ ಇಳ್ಕೊಳ್ತೇನೆ. ಅಲ್ಲಿ ಒಂದು ಬ್ರಾಹ್ಮಣರ ಹೆಣ್ಣು ಕೂತಿರ್ತಾರೆ ಬಸ್ ಸ್ಟ್ಯಾಂಡಲ್ಲಿ. ಅವರ ತಮ್ಮನವರ ಜೊತೆನೂ ಕೂತಿರ್ತಾರೆ. ಅಲ್ಲಿ ಏನಾಗಿರ್ತದೆ ಅಂದರೆ, ಆ ಬ್ರಾಹ್ಮಣರ ಹೆಣ್ಣಿನ ಹಿಂದೆ 2 ಜನ ಮುಸ್ಲಿಂ ಹುಡುಗಿಯರು ಒಂದು ಬ್ಯಾಗನ್ನು ತಂದು ಇಟ್ಕೊಳ್ತಾರೆ. ಅದಕ್ಕೆ ತಾಗಿಸಿ, ಆ ಹೆಣ್ಣಿಗೆ ತಾಗಿಸಿನಿ, ಸರಿನಾ? ಆಮೇಲೆ ಮುಂದ್ಗಡೆಯಿಂದ 4 ಜನ ಮುಸ್ಲಿಂ ವ್ಯಕ್ತಿಗಳು ಬರ್ತಾರೆ. ಎಲ್ಲಿ? ಆ ಹೆಣ್ಣಿನ ಮುಂದ್ಗಡೆ, ಸರಿನಾ? ಒಬ್ಬ ಮುಸ್ಲಿಂ ವ್ಯಕ್ತಿ ಹತ್ರ ಲಾಕೆಟ್ ಏನಿರ್ತದೆ ಅಂದರೆ ಹನುಮಂತ ದೇವರ ಒಂದು ಬೆಳ್ಳಿಯಲ್ಲಿ ಮಾಡಿಸಿರುವಂತಹ ಒಂದು ತಾಯ್ತ, ಸರಿನಾ? ಅವ್ರದ್ದು ಅಲ್ಲಿ ಜೋರು ಮಂತ್ರ ನಡೀತದೆ ಮುಸ್ಲಿಂ ವ್ಯಕ್ತಿಗಳದ್ದು. ಮಂತ್ರ ಅಂದರೆ ಮಾತು ವೀಕ್ಷಕರೇ, ಅರ್ಥ ಆಯ್ತಾ? ಮಾತು ಯಾರ ಹತ್ರ? ನಮ್ಮ ಬ್ರಾಹ್ಮಣರ ಹೆಣ್ಣಿನ ಹಿಂದೆ 2 ಜನ ಮುಸ್ಲಿಂ ಹೆಂಗಸರಿದ್ದಾರಲ್ಲ, ಅವ್ರ ಹತ್ರ. ಅರ್ಥ ಆಯ್ತಾ? ಅವರ ವಿಚಾರ ಏನಿತ್ತೋ ಅಥವಾ ಅವ್ರ ಮಾತುಕತೆ ಏನಿತ್ತೋ ಅದೆಲ್ಲ ಅವರವ್ರಿಗೆ ಬಿಟ್ಟದ್ದು. ಆದರೆ ನೋಡಿ ಎಷ್ಟು ಇರಿಟೇಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ಹೆಣ್ಣಿಗೆ, ಒಂದು ಬ್ರಾಹ್ಮಣರ ಹೆಣ್ಣಿಗೆ. ಏನು ಕೂಗಾಡ್ತಾರೆ ಅಂದರೆ ಹಾಗೆ ಹೀಗೆ ಆತು ಈತು ಏನೇನೋ ಮಾತಾಡ್ಕೊತಾ ಇದ್ದಾರೆ ಹತ್ತಿರ ಬಂದು, ಗೊತ್ತಾಯ್ತಾ? ಪಾಪ ಒಂದು ಬ್ರಾಹ್ಮಣರ ಹೆಣ್ಣಿಗೆ, ನಮ್ಮ ಹಿಂದೂ ಹೆಣ್ಣಿಗೆ ಎಷ್ಟು ಮುಜುಗರ ಆಗುತ್ತದೆ. ಏನಾಗಬೇಡ ಅಂತ ನೀವೇ ಹೇಳಿ. ಅವರು ಮಾತಾಡಿದಂತಹ ಬಾಯಿಯ ನೀರು, ಅವರ ಉಸಿರು, ಅವರ ಗಾಳಿ ಎಲ್ಲ ಹೆಣ್ಣಿನ ಮೇಲೆ ಬೀಳೋ ಥರ ಮಾಡಿ ಮಾತಾಡ್ತೇವೆ, ಅದಾಯ್ತಾ? ಅವರು ಎದ್ದು ಹೋಗಲಿಲ್ಲ, ಏನೂ ಇಲ್ಲ, ಸರಿನಾ? ನಾನು ಅದನ್ನು ಗ್ರಹಿಸ್ತಾ ಇದ್ದೆ, ನಾನು ಏನು ಹೇಳಲಿಕ್ಕೆ ಹೋಗಲಿಲ್ಲ, ಸರಿನಾ? ಗ್ರಹಿಸಿದೆ. ಯಾಕಂದರೆ ಅದು ವಶೀಕರಣ ಮಾಡುವಂಥ ಒಂದು ತಂತ್ರ, ಅದು, ಗೊತ್ತಾಯ್ತಾ? ವಶೀಕರಣ ಮಾಡುವಂಥ ಒಂದು ತಂತ್ರ ಅಂದರೆ ಒಂದು ಆಲೋಚನೆಯನ್ನು ಮರೆಸುವಂಥದ್ದು. ಈಗ ನೋಡಿ, ನಾವೆಲ್ಲಾದರೂ ಸಿಟಿಗೆ ಹೋದಾಗ ಆ ಗಲಾಟೆ ಸೌಂಡಿಗೆ ನಾವೇನಾದರೂ ಒಂದು ನೆನಪು ಮಾಡ್ಕೊಂಡ್ವಿ, ಒಂದು ಒಳ್ಳೆಯ ಆಲೋಚನೆ ಇದೆ ಅಂದರೆ ನಾವು ಅದನ್ನು ಮರ್ತು ಬಿಡ್ತೀವಿ. ಅಂದರೆ ಎಲ್ಲಿಗಾದರೂ ಹೋಗಬೇಕು ಅಂದ್ರೂ, ಒಂದು ಬಸ್ ಬಂದ್ರೂ ನಮಗೆ ಅದು ಕಲ್ಪನೆಗೆ ಬರಲ್ಲ, ಗೊತ್ತಾಯ್ತಾ? ಆ ಸಮಯಕ್ಕೆ ನಮಗೆ ಎದ್ದೇಳೋಕ್ಕೆ ಆಗಲ್ಲ. ಅಂದರೆ ಅಷ್ಟು ನೆನಪಿನ ಶಕ್ತಿ ನಮಗೆ ಕುಗ್ಗಿ ಹೋಗುತ್ತದೆ, ಅರ್ಥಾಯ್ತಾ? ಕಾರಣ ಏನಂದರೆ ಒಂದು ನೆಗೆಟಿವ್ ಗಾಳಿಯಿಂದ. ಈ ಜನರ ಮಧ್ಯೆ ಹೋದಾಗ ನಾವೆಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ಮರಿತೇನೆ ನಾನೇ, ಅರ್ಥಾಯ್ತಾ?
ಕಾರಣ ಏನಂದರೆ ಆ ಗಾಳಿ ಮಾತು ಗಲಾಟೆ. ನೀವೇ ನೋಡಿ, ಎಲ್ಲಿ ಹೋದರೂ ಗಲಾಟೆ ಮಾತ್ರ ಕಡಿಮೆ ಆಗಲ್ಲ, ಸುಮ್ಮನಾದರೂ ಇರ್ತಾರೆ. ಅವಶ್ಯಕತೆ ಬಾರದೇ ಇರೋದಂಥದ್ದೇ ಮಾತುಗಳು. ಗೊತ್ತಾಯ್ತು. ಅದಕ್ಕೋಸ್ಕರ ದುಷ್ಟರಿಂದ ನಮ್ಮ ದೇಹವನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ನಾವು ದೈವಶಕ್ತಿಯನ್ನು ಸಿದ್ಧಿ ಮಾಡಲೇಬೇಕು ವೀಕ್ಷಕರೇ. ಅದಾಯ್ತಾ. ಹಾಗೆ ನಮ್ಮ ಮನೆ ಹೆಣ್ಮಕ್ಕಳನ್ನು, ನಮ್ಮ ಕುಟುಂಬವನ್ನಾದರೂ ಕಾಪಾಡಿಕೊಳ್ಳಿಕ್ಕೆ ದೈವಶಕ್ತಿ ಸಿದ್ಧಿ ಮಾಡಬೇಕು. ಹೌದು, ಹಿಂದಿನ ದಿನಗಳಲ್ಲೆಲ್ಲ, ಈಗ ಒಂದು 100-150 ವರ್ಷಗಳ ಹಿಂದೆ ಯಾವುದೇ ರೀತಿಯ ಗೌರ್ಮೆಂಟ್ ಆಗಿರಲಿ, ಸರ್ಕಾರ ಆಗಿರಲಿ ಇರಲೇ ಇಲ್ಲ. ನಮ್ಮ ದೇಹವನ್ನು ನಾವೇ ಕಾಪಾಡ್ಕೋಬೇಕು, ನಮ್ಮನೆ ಹೆಣ್ಮಕ್ಳನ್ನು ನಾವೇ ಕಾಪಾಡ್ಕೋಬೇಕು. ಆ ರೀತಿಯ ಒಂದು ಸಿಚುವೇಶನ್ ಇತ್ತು, ಆ ರೀತಿಯ ಒಂದು ವ್ಯವಸ್ಥೆಗಳೇ ಇದ್ದವು. ಎಲ್ಲ ಸಿದ್ಧಿ ಸಾಧಕರೇ ಯಾರೇ ಹೋರಾಟಕ್ಕೆ ಬಂದ್ರೂ, ಯಾರೇ ಒಂದು ಬ್ರಿಟಿಷರೇ ಒಂದು ದಾಳಿ ಮಾಡೋಕ್ಕೆ ಬಂದ್ರೂ, ಅಥವಾ ಒಂದು ಮುಸ್ಲಿಮರೇ ಒಂದು ಹಿಂದೂ ಹೆಣ್ಮಕ್ಳನ್ನು ಒಂದು ಮಾನಭಂಗ ಮಾಡಿ ಅವರನ್ನು ಎತ್ತಕೊಂಡು ಹೋಗಿ ಬಂದ್ರೂ, ಸಿದ್ಧಿ ಸಾಧಕರೇ ಒಂದು ಶಿವರೂಪವಾಗಿ ಎದ್ದು ನಿಂತು ಅವರನ್ನು ಬೇಟೆ ಆಡ್ತಾ ಇದ್ದರು. ಉದಾಹರಣೆಗೆ ನೀವೆಲ್ಲ ಕೇಳೇ ಇರ್ತೀರ ಅಲ್ವಾ. ಬನವಾಸಿಯಲ್ಲಿ ಶ್ರೀ ಮಧುಕೇಶ್ವರರು, ಅದೆಲ್ಲ ಚರಿತ್ರೆ ಇದೆ, ಅವತ್ತಲ್ಲ ಹಿಸ್ಟ್ರಿ ಇದೆ. ಎಷ್ಟೋ ಜನರನ್ನು ಅವರು ಸಂಹಾರ ಮಾಡಿದ್ದಾರೆ, ಬೇರೆ ಯಾರನ್ನೂ ಅಲ್ಲ. ಅರ್ಥ ಆಯ್ತಾ. ಅವರು ಸಂಹಾರ ಮಾಡಿದ ಮುಸ್ಲಿಮರನ್ನೇ. ಇಲ್ಲಿ ಬೇರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾರು ಕೂಡ ನಮ್ಮ ಅಷ್ಟು ಒಂದು ಕ್ರೂರಿಯಾಗಿ ನೋಡಲ್ಲ. ನಮ್ಮ ಹಿಂದೂ ಹೆಣ್ಮಕ್ಳನ್ನು, ಹಿಂದೂ ಜನರನ್ನು ಕ್ರೂರಿಯಾಗಿ, ಕ್ರೂರತ್ವದಿಂದ, ಒಂದು ಕೆಟ್ಟ ದೃಷ್ಟಿಯಿಂದ, ಒಂದು ಕೆಟ್ಟ ಮನಸ್ಥಿತಿಯಿಂದ ನೋಡೋದು ಆಗಿರಲಿ, ಒಂದು ಕೆಟ್ಟತನವನ್ನು ಮೆರೆಯೋದಾಗಿರಲಿ, ಒಂದು ಕ್ರೂರತನವನ್ನು ಮೆರೆಯೋದಾಗಿರಲಿ ಅವರ ಜನವಷ್ಟೇ. ಅರ್ಥ ಆಯ್ತಾ. ಎಲ್ಲೇ ಹೋಗಿ ಅವ್ರದ್ದು ಇದ್ದೇ ಇದೆ ನಾಟಕ. ಅರ್ಥ ಆಯ್ತಾ. ಅವ್ರದ್ದೇನಾದರೂ ಒಂದು ನಾಟಕ ಇದ್ದೇ ಇದೆ. ಅದಕ್ಕೋಸ್ಕರ ನಾವಿಲ್ಲಿ ಎಲ್ಲ ಹಿಂದೂಗಳು ಇವತ್ತಿನ ದೈವಶಕ್ತಿಯನ್ನು ಸಿದ್ಧಿ ಮಾಡಲೇಬೇಕು. ಅದ್ರ ಬಗ್ಗೆ ನಾನು ನಿಮಗೆ ಒಂದು ಮಾರ್ಗದರ್ಶನ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಅರ್ಥ ಆಯ್ತಾ. ಬರೀ ಅವರು ಅಂತ ಮಾತ್ರ ಅಲ್ಲ, ಯಾರೇ ಆಗಿರಲಿ ಅವರು. ಅರ್ಥ ಆಯ್ತಾ. ಅವ್ರು ಯಾರೇ ಆದ್ರೂ ಅವ್ರಿಗೆ ಒಂದು ತಕ್ಕ ಪಾಠ ಕಲಿಸ್ಲಿಕ್ಕೆ ನಮ್ಮ ಶಕ್ತಿಯಿಂದ ನಾವು ಒಂದು ದೈವಶಕ್ತಿನ ಸಿದ್ಧಿ ಮಾಡ್ಕೋಬೇಕು. ಈಗ ನೋಡಿ, ನಮ್ಮನೆ ಹೆಣ್ಮಕ್ಳನ್ನು ನಾವು ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರೆ ನಮಗೆ ಸುಮ್ಮನೆ ಇರೋಕ್ಕಾಗತ್ತಾ? ಏನೂ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಹತ್ರ ಒಂದು ದೈವ ಸಿದ್ಧಿ ಇದ್ದರೆ ಅದೇ ಶಕ್ತಿಯಿಂದ ನಾವು ಅವರಿಗೆ ಕೂತ ಜಾಗದಲ್ಲೇ ಓಡಿಸ್ಬೋದಲ್ವ, ಬೆವರಿಳಿಸಿ ಓಡಿಸ್ಬೋದು ತಾನೆ, ನಿಂತ ಜಾಗದಿದ್ದಾನೆ. ಅದಕ್ಕೆ ನಾವು ದೈವಶಕ್ತಿಯನ್ನು ಸಿದ್ಧಿ ಮಾಡ್ಕೋಬೇಕು. ಹೌದು, ಮೊದಲಿನಗಳೆಲ್ಲ ಹಿಂದೂ ಧರ್ಮದಲ್ಲಿ ಮನೇಲೊಬ್ಬರು ದೈವಸಿದ್ಧಿಗಳಿರ್ತಾಯಿದ್ರು. ಗೊತ್ತಾ. ಯಾಕಂದರೆ ಕುಟುಂಬನೂ ಹಾಗೆ ಇರ್ತಾಯಿತ್ತು. ಒಂದು ಕುಟುಂಬದಲ್ಲಿ 12 ಜನ, 13 ಜನ, 15 ಜನ ಜಾಯಿಂಟ್ ಫ್ಯಾಮಿಲಿ ಇರ್ತಾಯಿತ್ತು. ಆಗಿನ ದಿನಗಳಲ್ಲೆಲ್ಲ ದುಡ್ಡಿಗೆ ಯಾರು ಆಸೆ ಪಡ್ತಾ ಇರಲಿಲ್ಲ. ಆಗಿನ ದಿನಗಳಲ್ಲೆಲ್ಲ ಒಂದು ಗೌರವ, ಘನತೆ, ಆಚಾರ, ವಿಚಾರ ಇದ್ರ ಬಗ್ಗೆ ಜಾಸ್ತಿ ಗಮನ ಇತ್ತು. ಅದ್ರ ಬಗ್ಗೆನೇ ಗಮನ. ಬೆಳಗ್ಗೆ ಇದ್ದರೆ ನನ್ನ ಒಂದು ಆಚಾರಗಳನ್ನು ಹೇಗೆ ಅಳವಡಿಸ್ಕೊಳ್ತಾ ಹೋಗಬೇಕು, ಒಂದು ಗುರುಪಾಲನೆ ಹೇಗೆ ಮಾಡಬೇಕು, ಒಂದು ಗುರು ಮಾರ್ಗದರ್ಶನ ಹೇಗೆ ಪಾಲನೆ ಮಾಡಬೇಕು, ಹೇಗೆ ನಾನು ದೇವರಂತೆ ಇರಬೇಕು ಅಂತಲೇ ಯೋಚನೆ ಮಾಡ್ತಾಯಿದ್ರು. ಬಿಟ್ರೆ ದುಡ್ಡಾರು ಹುಡುಕ್ತಾ ಇರಲಿಲ್ಲ, ದುಡ್ಡು ಮತ್ತು ಆಹಾರ. ಅರ್ಥ ಆಯ್ತಾ. ಇದು ವಿಚಾರ. ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲವನ್ನು ಒಂದು ಅಳವಡಿಸ್ಕೋಬೇಕು, ಎಲ್ಲ ವಿಚಾರಗಳನ್ನು ತಿಳ್ಕೋಬೇಕು. ಮೊದಲನೇದಾಗಿ ವೈರಿಗಳನ್ನು ನಾವು ನಾಶ ಮಾಡ್ತಾ ಹೋಗಬೇಕು ಅನ್ನೋಕ್ಕೋಸ್ಕರ ಒಂದು ದೈವಸಿದ್ಧಿಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮೋ ನಮಃ ಶಿವಾಯ.